ನಮಸ್ಕಾರ, ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿರೀಕ್ಷಾ ನಾಗರಾಜ್. ಬೆಂಗಳೂರು ಮಹಾನಗರದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸಂಪರ್ಕ ಕಲ್ಪಿಸುವಂತಹ ವಾಯು ವಜ್ರ ಅಂತ ಹೊಸದಾಗಿ 84 ವಿದ್ಯುತ್ ಎಸಿ ಬಸ್ಗಳನ್ನು ಕಲ್ಪಿಸಲಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿದ್ಯುತ್ ಎಸಿ ಬಸ್ಗಳಿಗೆ ಚಾಲನೆಯನ್ನ ನೀಡಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಮಲಿಂಗಾರೆಡ್ಡಿ, ಬಿಎಂಟಿಸಿಯಲ್ಲಿ 10,000ಕ್ಕೂ ಹೆಚ್ಚು ಬಸ್ಗಳಿಗೆ ಚಾಲನೆಯನ್ನ ನೀಡಿದ್ದಾರೆ. ಇದರಿಂದ ಪರಿಸರಕ್ಕೆ ಮಾಲಿನ್ಯ ನಿಯಂತ್ರಣ ತಡೆಯಬಹುದು, ಜೊತೆಗೆ ಪೆಟ್ರೋಲಿಗೆ ಆಗುವಂತಹ ಖರ್ಚು ಕೂಡ ಉಳಿಸಬಹುದು. ಜೆಸಿಸಿ ಮಾದರಿಯ ವಿದ್ಯುತ್ ಎಸಿ ಬಸ್ಗಳನ್ನ ಕೊಡಲಾಗಿದೆ. ಬಸ್ ಚಾರ್ಜ್ಗಾಗಿ ವಿಮಾನ ನಿಲ್ದಾಣದ P7 ಪಾರ್ಕಿಂಗ್ ನಲ್ಲಿ 240 ಕಿಲೋವ್ಯಾಟ್ ಸಾಮರ್ಥ್ಯದ 9 ಚಾರ್ಜರ್ಗಳನ್ನು ಅಳವಡಿಸಲಾಗಿದೆ. ವಿದ್ಯುತ್ ಚಾಲಿತ ಬಸ್ಗಳ ಮೂಲಸೌಕರ್ಯಕ್ಕಾಗಿ ಬಿಎಂಟಿಸಿ 1.5 ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ. ಮೊದಲ ಹಂತದಲ್ಲಿ 10 ಬಸ್ಗಳು ಆಗಸ್ಟ್ 14ರಿಂದ ಆರಂಭವಾಗಿದ್ದು, ಹೊಸ ಫ್ಲೀಟ್ ನಲ್ಲಿ ವಜ್ರನಗರ ಸೇವೆಗಳಿಗೆ 235 ಬಸ್ಗಳು ಮತ್ತು ವಾಯುವಜ್ರ ವಿಮಾನ ನಿಲ್ದಾಣ ಸೇವೆಗಳಿಗೆ 85 ಬಸ್ಗಳು ಸೇರಿವೆ ಅಂತ ರಾಮಲಿಂಗಾರೆಡ್ಡಿ ಮಾತನಾಡಿದ್ರು. ಬೆಂಗಳೂರಿನಲ್ಲಿ ದಿನ ಸುಸ್ಥಿರ ಮತ್ತು ಹಸಿರು ಸಂಚಾರ ವ್ಯವಸ್ಥೆಗೆ ಬಲ ನೀಡುವಂತಹ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಇ ಡ್ರೈವ್ ಯೋಜನೆಯಡಿ ಬೆಂಗಳೂರಿನಲ್ಲಿ 4,500 ಬಸ್ಗಳನ್ನ ನೀಡಲಾಗಿದೆ ಎಂದು ಸಂಸದ ಕೆ ಸುಧಾಕರ್ ಮಾತನಾಡಿದ್ದಾರೆ. ಬಿಎಂಟಿಸಿಯ 1.5 ಕೋಟಿ ಮೂಲಸೌಕರ್ಯ ಹೂಡಿಕೆಯನ್ನು ವಿಮಾನ ನಿಲ್ದಾಣ ಪ್ರಾಧಿಕಾರವು ಬೆಂಬಲಿಸಿತು. ಅದು ಉಚಿತವಾಗಿ ಜಾಗವನ್ನ ಒದಗಿಸಿತು ಎಂದು ಅಧಿಕಾರಿ ಹೇಳಿದ್ದಾರೆ. ಬಿಎಂಟಿಸಿ 1,535 ಎಲೆಕ್ಟ್ರಿಕ್ ವಾಹನಗಳು ಸೇರಿದಂತೆ 6,217 ಬಸ್ಗಳಲ್ಲಿ ಸರಾಸರಿ 44 ಲಕ್ಷ ಜನರು ಪ್ರತಿದಿನ ಪ್ರಯಾಣಿಸುತ್ತಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್.